ನಾನು ನಿಮಗೆ ಇವತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ವತಿಯಿಂದ ಕೊಡ್ತಿರುವಂಥ ಒಂದು ಸಹಾಯಧನ ಅದರ ಕುರಿತಾಗಿ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಈ ಒಂದು ಯೋಜನೆ ಮೂಲ ಉದ್ದೇಶ ಏನಂತಂದರೆ 18 ವರ್ಷದ ಒಳಗಿನ ಮಕ್ಕಳು ಯಾವುದೇ ಒಂದು ಕಾರ್ಮಿಕರಾಗದೇನೆ ಅಂದರೆ ದುಡಿಮೆಗೆ ಹೋಗದೇನೆ ಶಿಕ್ಷಣದ ಕಡೆ ಜಾಸ್ತಿ ಒತ್ತು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಂಡಿದೆ. ಎಲ್ಲ ಯೋಜನೆಗೆ ಒಳಪಡುವಂಥ ಫಲಾನುಭವಿಗಳು ಯಾರಂತ ತಿಳಿಸ್ತಾ ಇದ್ದೀನಿ ನಿಮಗೀಗ. ತಂದೆ ಇಲ್ಲದ ಮಕ್ಕಳು, ಅನಾಥ ಮಕ್ಕಳು, ತಾಯಿ ವಿಚ್ಛೇದಿತ ಹಾಗೂ ಕುಟುಂಬದಿಂದ ಬೇರ್ಪಟ್ಟಿರುವಂತಹ ಮಕ್ಕಳು, ಹಾಗೆಯೇ ಪೋಷಕರು ಮಾನಸಿಕ ಕಾಯಿಲೆಯಿಂದ ಬಳಲ್ತಿದ್ರೆ, ನೈಸರ್ಗಿಕ ವಿಪಕ್ಕೆ ಒಳಗಾದವರು, ಬಾಲ ಕಾರ್ಮಿಕರು, ಬಾಲ್ಯ ವಿವಾಹ ಸಂತ್ರಸ್ತ ಮಕ್ಕಳು, ಹಾಗೆಯೇ ಕಳ್ಳ ಸಾಗಾಣಿಕೆಗೆ ಒಳಗಾದ ಮಕ್ಕಳು, ಕಾಣೆಯಾದ ಮಕ್ಕಳು, ಓಡಿಹೋದ ಮಕ್ಕಳು, ಬಾಲ ಭಿಕ್ಷುಕರು, ಬೀದಿ ಬದಿ ಮಕ್ಕಳು, ದೈಹಿಕ ಅಂಗವಿಕಲತೆ ಉಳ್ಳ ಪುನರ್ವಸತಿ ಅಗತ್ಯವಿರುವ ಶೋಷಿತ ಮಕ್ಕಳು, ಇವರೆಲ್ಲ ಫಲಾನುಭವಿಗಳಾಗಿರ್ತಾರೆ ಈ ಒಂದು ಪ್ರೋತ್ಸಾಹಧನದಲ್ಲಿ. ಹಾಗೆಯೇ ದಾಖಲಾತಿಗಳು ಏನು ಬೇಕಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಮನವಿ ಅರ್ಜಿ, ಮರಣ ಪ್ರಮಾಣ ಪತ್ರ, ವಿಚ್ಛೇದರಾಗಿದ್ದರೆ ನ್ಯಾಯಾಲಯದ ಆದೇಶ ಅಂದರೆ ಡೈವರ್ಸ್ ಆಗಿದ್ರೆ ಎನ್ವೋಸ್ಮೆಂಟ್, ಕುಟುಂಬದಿಂದ ಪರಿತ್ಯಕ್ತಲಾಗಿದ್ದರೆ ಅಂದರೆ ಕುಟುಂಬದಿಂದ ಬೇರ್ಪಟ್ಟಿದ್ರೆ ಪ್ರಮಾಣ ಪತ್ರ, ಮಾನಸಿಕ ಕಾಯಿಲೆಯಿಂದ ಬಳಸಿದರೆ ಮೆಡಿಕಲ್ ಸರ್ಟಿಫಿಕೇಟ್ಸ್, ವೈದ್ಯಕೀಯ ಪ್ರಮಾಣ ಪತ್ರ, ನೈಸರ್ಗಿಕ ವಿಕೋಪಕ್ಕೆ ಒಳಗಾಗಿದ್ದರೆ ಪ್ರಾಧಿಕಾರದ ದೃಢೀಕರಣ ಪ್ರಮಾಣ ಪತ್ರ, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ. ಇದರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿದ್ದರೆ 72,000 ಮೀರಿರಬಾರ್ದು, ನಗರ ಪ್ರದೇಶದವರಾಗಿದ್ದರೆ 96,000 ಮೀರಿರಬಾರ್ದು ಆದಾಯ, ಶಾಲಾ ವ್ಯಾಸಂಗ ಪ್ರಮಾಣ ಪತ್ರ, ಜನನ ಪ್ರಮಾಣ ಪತ್ರ, ಮಗುವಿನ ಭಾವಚಿತ್ರ, ರೇಷನ್ ಕಾರ್ಡ್ ಜೆರಾಕ್ಸು, ಮಗು ಮತ್ತು ಪೋಷಕರ ಆಧಾರ್ ಕಾರ್ಡ್, ಹಾಗೆಯೇ ಮಗುವಿನ ಬ್ಯಾಂಕ್ ಅಕೌಂಟು. ಇಷ್ಟು ನೀವು ದಾಖಲಾತಿನ ನೀಡಬೇಕಾಗ್ತದೆ. ಮುಂದೆ ಆಯ್ಕೆ ವಿಧಾನ ಹೇಗೆ ಅಂತ ತಿಳಿಸ್ತೀನಿ ನಿಮಗೆ ನಾನು. ಅರ್ಜಿಯನ್ನು ನೀವು ಅರ್ಜಿ ಸ್ವೀಕೃತ ಆದಮೇಲೆ ಘಟಕದ ಸಿಬ್ಬಂದಿಗಳು ಮನೆ ಭೇಟಿ ಮಾಡಿ ಅರ್ಹ ಫಲಾನುಭವಿಗಳಿಗೆ DC ಅವರ ಅಧ್ಯಕ್ಷತೆಯಲ್ಲಿ ನಿಮಗೆ ನಿಮ್ಮ ಮಗುವಿಗೆ ಅಕೌಂಟಿಗೆ ಅಮೌಂಟ್ ಬರ್ತದೆ. ಈಗಾಗಲೇ ಈ ಯೋಜನೆಯಲ್ಲಿ ಯಾರಾದರೂ ಹಣನ ಪಡೆದಿದ್ದರೆ ಮತ್ತೆ ನಿಮಗೆ ಮತ್ತೊಂದು ಸಲ ನಿಮಗೆ ಅಮೌಂಟ್ ಸಿಗೋದಿಲ್ಲ. ಈ ಒಂದು ಪ್ರೋತ್ಸಾಹಧನ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ಅನುಷ್ಠಾನಗೊಂಡಿದೆ. ಹಾಗಾಗಿ ಇದರ ಬಗ್ಗೆ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಮಕ್ಕಳ ರಕ್ಷಣಾ ಘಟಕಕ್ಕೆ ತೆರಳಿ ನೀವು ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೋದು, ಹಾಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದೇ ತರಹದ ಮಾಹಿತಿ ಉಳ್ಳಂತಹ ಹೆಚ್ಚಿನ ವಿಡಿಯೋಗಳ ಮುಂದಿನ ದಿನಗಳು ತಿಳಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.